ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ. ಆಯಿತಾ ನೋಡಿ, ಯೂಟ್ಯೂಬ್ ಚಾನಲ್ ನೀವು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದರೆ ನೆನ್ಪಿಟ್ಕೊಳ್ಳಿ, ಈ ಒಂದು ವಿಡಿಯೋದಲ್ಲಿರುವಂತಹ ಕೆಲವೊಂದು ರೂಲ್ಸ್ಗಳನ್ನು ಫಾಲೋಅಪ್ ಮಾಡಲೇಬೇಕಾಗುತ್ತೆ. ಈ ಒಂದು ನಿಯಮಗಳನ್ನು ನೀವು ಫಾಲೋಅಪ್ ಮಾಡಿ ನೀವು ಕೂಡ ಯೂಟ್ಯೂಬ್ ಚಾನಲನ್ನು ಆರಾಮಾಗಿ ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಬಟ್ 2026 ಒಂದು ಹೊಸ ಪಾಲಿಸಿ ಪ್ರಕಾರ ಈ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋದೇ ತುಂಬ ಕಷ್ಟವಾಗಿಬಿಟ್ಟಿದೆ. ಹಾಗಾದರೆ ಏನು ಮಾಡ್ತಾ ಇದ್ದಾರೆ, ಯಾವ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ? ಯೂಟ್ಯೂಬ್ ಚಾನಲ್ ಎಲ್ಲರೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಬಟ್ 100ಕ್ಕೆ 90% ಜನರು ಅವರ ಒಂದು ಚಾನಲ್ ಮಾನಿಟೈಸೇಷನ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದರೆ 2026 ಒಂದು ಪಾಲಿಸಿ. ಅಂದರೆ 2026 ಒಂದು ಪಾಲಿಸಿ ನಿಮಗೆ ಗೊತ್ತಾಗಿಬಿಟ್ರೆ ಆರಾಮಾಗಿ ನೀವು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ಬೋದು. ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋಣ. ನೋಡಿ, 2026 ಪ್ರಕಾರ ನಿಮ್ಮ ಒಂದು ಚಾನಲ್ ಬೇಗ ವಿತಿನ್ 1 ಮಂತಲ್ಲಿ ಮಾನಿಟೈಸೇಷನ್ ಆಗಬೇಕಂದ್ರೆ ಮೊದಲು ನೀವು ಏನು ಮಾಡಬಾರ್ದು ಅಂದರೆ ಬೇರೆ ಬೇರೆ ಕಂಟೆಂಟ್, ಅಂದರೆ ಬೇರೆಯವರು ಹಾಕಿದಂಥ ವಿಡಿಯೋಸಲ್ಲಿರುವಂಥ ಕಂಟೆಂಟನ್ನು ನೀವು ಕಾಪಿ ಮಾಡಲಿಕ್ಕೆ ಹೋಗಬೇಡಿ, ವಿಷಯವನ್ನು ಕದಿಬಾರ್ದು. ಮತ್ತು ಯಾವುದಾದ್ರೂ ಒಂದು ಪಿಕ್ಚರಲ್ಲಿ ಬಳಕೆ ಆದಂತಹ ಒಂದು ಮ್ಯೂಸಿಕ್ಸ್ ಆಗಲಿ ಅಥವಾ ಸಾಂಗ್ಗಳಾಗಲಿ ಅಥವಾ ವಿಡಿಯೋ ಸಣ್ಣ ಕ್ಲಿಪ್ಗಳಾಗಲಿ ಇವುಗಳನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಆ್ಯಡ್ ಮಾಡಿ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಆ ವಿಡಿಯೋ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂದರೆ ಈ ತಪ್ಪು ಮಾಡಬಾರ್ದು. ಮತ್ತು ಫೇಸ್ಬುಕ್ದಲ್ಲಿ ಬಿಟ್ಟಂತಹ ವಿಡಿಯೋಸ್ಗಳನ್ನು ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಬಿಟ್ಟಂತಹ ವಿಡಿಯೋಸ್ಗಳನ್ನು, ಈ ಎಲ್ಲ ವಿಡಿಯೋಸ್ಗಳನ್ನು ಯಾವುದೇ ಕಾರಣಕ್ಕೂ ನೀವೇನು ಮಾಡಬಾರ್ದು, ನಿಮ್ಮ ಒಂದು ಚಾನಲಲ್ಲಿ ಹಾಕಲಿಕ್ಕೆ ಹೋಗಬಾರ್ದು, ಅಪ್ಲೋಡ್ ಮಾಡಬಾರ್ದು. ಹಾಗಾದರೆ 2026 ಪಾಲಿಸಿ ಪ್ರಕಾರ ನಿಮ್ಮ ಒಂದು ಕಂಟೆಂಟ್ ಓನ್ ಕಂಟೆಂಟ್ ಇರಬೇಕು, ಒರಿಜಿನಲ್ ಕಂಟೆಂಟ್ ಇರಬೇಕು, ಮತ್ತು ಫೇಸ್ ಟು ಫೇಸ್ ವಿಡಿಯೋಸ್ಗಳನ್ನು ಮಾಡಿ, ನಿಮ್ಮ ಒರಿಜಿನಲ್ ಸೌಂಡ್ ಇರಲಿ. ಈ ರೀತಿ ಹೊಸದಾಗಿ ದಿನಕ್ಕೆ 1 ಅಥವಾ 2 ವಿಡಿಯೋಸ್ಗಳನ್ನು ನೀವು ಪ್ರಾಮಾಣಿಕವಾಗಿ ಒರಿಜಿನಲ್ ಕಂಟೆಂಟ್ ಇಟ್ಕೊಂಡು ವಿಡಿಯೋಸ್ಗಳನ್ನು ಹಾಕೋದ್ರ ಮುಖಾಂತರ ನಿಮ್ಮ ಒಂದು ಚಾನಲ್ ಏನಾಗ್ತದೆ ಅಂದರೆ ಮಾನಿಟೈಸೇಷನ್ ಅಪ್ಲೈಗೆ ಹೋಗುತ್ತೆ. ಬೇಗ 1000 ಸಬ್ಸ್ಕ್ರೈಬರ್ಸ್, 4000 ಅವರ್ಸ್ ವ್ಯೂಸ್ ಕೂಡ ಬೇಗ ಆಗ್ತದೆ. ಹಾಗಾದರೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ನಾನು ಪಾರ್ಟ್ ಬಿ ವಿಡಿಯೋದಲ್ಲಿ ಹೇಳಿದ್ದೇನೆ, ವ್ಯಕ್ತಪಡಿಸಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಬಟ್ 2026 ಒಂದು ಪಾಲಿಸಿ ಪ್ರಕಾರ ಏನು ತಪ್ಪುಗಳು ಮಾಡಬಾರ್ದು ಅಂದರೆ ಈ ಒಂದು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಬಟ್ ಒರಿಜಿನಲ್ ಸೌಂಡ್ ಇರಲಿ, ಒರಿಜಿನಲ್ ಫೇಸ್ ಟು ಫೇಸ್ ಇರಲಿ, ಬಟ್ ನಿಮ್ಮ ಒರಿಜಿನಲ್ ಫೇಸ್ ವ್ಯಾಲ್ಯೂ ಇರೋದರಿಂದ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಇನ್ನೊಂದು ನಿಮಗೆ ಲಾಸ್ಟ್ ಟಿಪ್ಸ್ ಕೊಡ್ತೇನೆ. ನೀವು ಯಾವಾಗಿಂದ ಚಾನಲ್ ಕ್ರಿಯೇಟ್ ಮಾಡಿರ್ತೀರಲ್ವಾ, ಪ್ರತಿದಿನವೂ ನಿಮ್ಮ ಒಂದು YT ಸ್ಟುಡಿಯೋ ಆ್ಯಪ್ ಅಂತ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಅದರಲ್ಲೇ ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀರ. ಡೈಲಿ ನೀವು ಆ YT ಸ್ಟುಡಿಯೋವನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ರೈಟ್ ಸೈಡ್ ಒಂದು ಐಕಾನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಅಕೌಂಟ್ ಸ್ಟೇಟಸ್ ಅಂತ ಬರುತ್ತೆ. ಆ ಅಕೌಂಟ್ ಸ್ಟೇಟಸ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಇಡೀ ಒಂದು ಚಾನಲ್ನಲ್ಲಿ ಇದ್ದಂತಹ ಕಾಪಿ ರೈಟ್ಸ್ ಆಗಲಿ ಎಲ್ಲ ಮಾಹಿತಿಯನ್ನು ಕೊಡ್ತದೆ. ಒಂದು ವೇಳೆ ಏನೂ ಕೂಡ ಕಾಪಿ ರೈಟ್ಸ್ ಒಂದೂ ಬಂದಿಲ್ಲ ಅಂದರೆ NONE ನಾನ್ ಅಂತ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ಭಯ ಪಡಬೇಕಂತ ಇರೋದಿಲ್ಲ. ಒಂದು ವೇಳೆ 1 ಕಾಪಿ ಸ್ಟ್ರೈಕ್ ಬಂತಂದರೆ ನೀವು ಎಚ್ಚೆತ್ಕೊಳ್ಬೇಕು. 3 ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ಒಂದು ಕಾಪಿ ರೈಟ್ಸ್ ಬರಲಾರ್ದಂಗೆ ನೀವು ನೋಡ್ಕೊಳ್ಬೇಕು, ಆ ಒಂದು ಕಾಪಿ ರೈಟ್ ಹೋಗಿಬಿಡ್ತದೆ. ಒಂದು ವೇಳೆ ಒಂದು ಬಂದರೂ ಕೂಡ ನೀವು ನೆಗ್ಲೆಕ್ಟ್ ಮಾಡಿ ಇನ್ನೊಂದು ಕಾಪಿ ರೈಟ್ಸ್ ಬರುತ್ತಾರೆ, ನೀವು ಕಾಪಿ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದರೆ 2 ಸ್ಟ್ರೈಕ್ ಕೊಡ್ತಾರೆ. ಆವಾಗಲೂ ನೀವು ಎಚ್ಚೆತ್ಕೊಡ್ಲಿಲ್ಲ ಅಂದರೆ 3 ಸ್ಟ್ರೈಕ್ ಬಂದುಬಿಟ್ರೆ ನಿಮ್ಮ ಒಂದು ಚಾನಲ್ ಟರ್ಮಿನೇಟ್ ಆಗಿ ನಿಮ್ಮ ಪರ್ಮನೆಂಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾಗ್ತದೆ, ಬ್ಲಾಕ್ ಆಗ್ತದೆ. ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ತಪ್ಪುಗಳನ್ನು ಮಾಡದೆ ನಿಮ್ಮ ಒಂದು ಚಾನಲ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ, ಬೇಗ ನೀವು ಕೂಡ ಅರ್ನ್ ಮಾಡ್ತೀರಾ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.